The first thing is English Channel ಅಂತ ಒಂದು ಸಮುದ್ರದಲ್ಲಿ ಇಂಗ್ಲೆಂಡಿಂದ ಫ್ರಾನ್ಸ್ ಸ್ವಿಮ್ಮಿಂಗ್ ಅಂತ ಹೇಳ್ತೇವೆ. ಇಟ್ ಇಸ್ ಆ್ಯಕ್ಚುಲಿ ಕನ್ಸಿಡರ್ಡ್ ಒನ್ ಆಫ್ ದ ಟಫೆಸ್ಟ್ ಸ್ವಿಮ್ಸ್ ಇನ್ ದ ವರ್ಲ್ಡ್. ಎವರೆಸ್ಟ್ ಜಾಸ್ತಿ ಜನ ಹತ್ತಿದ್ದಾರೆ, ಬಟ್ ಇಂಗ್ಲಿಷ್ ಚಾನೆಲ್ ಆ್ಯಕ್ಚುಲಿ ತುಂಬ ಕಮ್ಮಿ ಜನ ಸ್ವಿಮ್ ಮಾಡಿದ್ದಾರೆ. ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದ ಎವರೆಸ್ಟ್ ಇನ್ ಸ್ವಿಮ್ಮಿಂಗ್, ಎವರೆಸ್ಟ್ ಆಫ್ ಮೌಂಟ್ ಎವರೆಸ್ಟ್ ಆಫ್ ಸ್ವಿಮ್ಮಿಂಗ್ ಅಂತ. ಸೊ ದ ಫಸ್ಟ್ ಥಿಂಗ್ ಐ ವಾಂಟೆಡ್ ಟು ಸೇ ಇಸ್ ಮಂಗಳೂರಿಂದ ಇಲ್ಲಿ ತನಕ ಯಾರೂ ಈ ಸ್ವಿಮ್ ಮಾಡಿರಲಿಲ್ಲ. ನಾನು ಈ ರಿಲೇ ಸ್ವಿಮ್ ಮಾಡಿದ್ದೆ. ಸೊ ಇದು ಜುಲೈ 3ಕ್ಕೆ ಟೀಮಲ್ಲಿ ನಾವು 6 ಜನ ಟೀಮ್ ಇದ್ದೆವು. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಟಫ್ ಸ್ವಿಮ್ಮಿಂಗ್ಸ್ ಅಂತ ಹೇಳ್ತೇವೆ. ಯಾಕೆ ಟಫ್? ಬಿಕಾಸ್ ನಮ್ಮ ಮಂಗಳೂರಿನವರಿಗೆ ಸಮುದ್ರ ಹೇಳಿದ ಕೂಡಲೇ ಬಿಸಿ ನೀರು 30 ಡಿಗ್ರೀಸಲ್ಲಿ ಇರ್ತದೆ, ಅಲ್ಲಿ ನಿಮಗೆ 13-14 ಡಿಗ್ರೀಸ್ ಇರ್ತದೆ. ಸೆಕೆಂಡ್, ಅಲೆಗಳು, ಇಟ್ ಇಸ್ ಟೂ ಸಮುದ್ರಾಸ್ ಮಿಕ್ಸ್ ಆಗೋದು. ಇಲ್ಲಿ ಆದ್ರೆ ನಿಮಗೆ ಬರೀ ಅರೇಬಿಯನ್ ಸಿ ಮಾತ್ರ ಸಿಗೋದು. ಅಲ್ಲಿ ಎರಡು, ಒಂದು ನಾರ್ತ್ ಸಿ ಮತ್ತು ಅಟ್ಲಾಂಟಿಕ್ ಓಷನ್ ಅಂತ ಎರಡು ಮಹಾಸಾಗರಗಳು ಮಿಕ್ಸ್ ಆಗುವ ಜಾಗ. ಒಂದು ಅಟ್ಲಾಂಟಿಕ್ ಓಷನ್ ಮೇಲೆ ಹೋಗುತ್ತೆ ಆ್ಯಂಡ್ ನಾರ್ತ್ ಸಿ ಕಡೆಗೆ ಬರುತ್ತೆ. ಸೊ ಅದರಿಂದ ಮಿಕ್ಸ್ ಆಗೋ ಜಾಗದಲ್ಲಿ ತುಂಬ ಅಲೆಗಳು ಅಬ್ಬರಗಳು ಸಿಗ್ತದೆ, ವೇವ್ಸ್, ಕರೆಂಟ್ಸ್, ಟೈಡ್ಸ್. ನೆಕ್ಸ್ಟ್, ಇಟ್ಸ್ ಅ ಬಿಸಿಯೆಸ್ಟ್ ಶಿಪ್ಪಿಂಗ್ ಲೇನ್ ಇನ್ ದ ವರ್ಲ್ಡ್. ಲೋಕದಲ್ಲಿ ಇದಕ್ಕಿಂತ ಬಿಸಿ ಯಾವ ಶಿಪ್ಪಿಂಗ್ ಲೇನ್ ಇಲ್ಲ. ದೊಡ್ಡ ದೊಡ್ಡ ಫಿಸಿಕ್ಸ್ ಡಿಫೈನ್ ಮಾಡುವಂಥ ಅಷ್ಟು ದೊಡ್ಡ ಶಿಪ್ಸ್ ವಿ ಕ್ಯಾನ್ ಸಿ. ಸೊ ಇಟ್ಸ್ ಒನ್ ಆಫ್ ದ ಬಿಸಿಯೆಸ್ಟ್ ಶಿಪ್ಪಿಂಗ್ ಲೇನ್. ಸೊ ಆ ಜಾಗದಲ್ಲಿ ನಮಗೆ ಸ್ಟ್ರೇಟ್ ಲೈನ್ ಥರ ಹೋಗ್ಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಮಂಗಳೂರಲ್ಲಿ ಸ್ವಿಮ್ ಮಾಡುವಾಗ ನಮಗೆ ಎಲ್ಲಿ ನೋಡಿದರೆ ಅಲ್ಲಿ ತನಕ ಹೋಗ್ಬೋದು, ಸ್ಟ್ರೈಟ್ ಆಗಿ ಹೋಗ್ಬೋದು. ಇಲ್ಲಿ ನಾವು ಆಲ್ಮೋಸ್ಟ್ ಎಸ್ ಶೇಪ್ ಕರ್ವ್ ಥರ ಹೋಗ್ತೇವೆ. ಬಿಕಾಸ್ ಒಂದು ಕಡೆ ಅಟ್ಲಾಂಟಿಕ್ ಓಷನ್ ನಮ್ಮನ್ನು ಮೇಲೆ ತಳ್ತಾ ಇರ್ತದೆ, ಇನ್ನೊಂದು ಕಡೆ ನಮ್ಮ ನಾರ್ತ್ ಸಿ ನಮ್ಮನ್ನು ಕಡೆಗೆ ತಳ್ತಾ ಇರ್ತದೆ. ಸೊ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ 32 ಕಿಲೋಮೀಟರ್ ಆದರೂ ಸಹ ನಾವು ಆ್ಯಕ್ಚುಲ್ ಸ್ವಿಮ್ ಮಾಡಲಿಕ್ಕೆ ಆಗುವಾಗ ಒಂದು 50ರಿಂದ 56 ಕಿಲೋಮೀಟರ್ ತನಕ ಸ್ವಿಮ್ ಮಾಡ್ತೇವೆ. ಸೊ ಇಟ್ಸ್ ಅ ಲಾಂಗ್ ಡಿಸ್ಟೆನ್ಸ್ ಸ್ವಿಮ್ ಆ್ಯಂಡ್ ಇಟ್ಸ್ ಅ ಡಿಫಿಕಲ್ಟ್ ಸ್ವಿಮ್. ಸೊ ಲೋಕದಲ್ಲಿ ಸ್ವಿಮ್ಮಿಂಗ್ಸಲ್ಲಿ 7 ಓಷನ್ಸ್ ಅಂತ ಹೇಳ್ತೇವೆ ಆ್ಯಂಡ್ 7 ಮೌಂಟೇನ್ಸ್ ಅಂತ ಹೇಳ್ತೇವೆ. 7 ಮೌಂಟೇನ್ಸ್ನ ಲ್ಯಾಂಡ್ನ ಎಲ್ಲ ಕಾಂಟಿನೆಂಟ್ನ ಹೈಯೆಸ್ಟ್ ಪೀಕ್ಸ್ ಅಂತ ಹೇಳ್ತೇವೆ. ಸೊ ಐ ಹ್ಯಾವ್ ಡನ್ 3 ಆಫ್ ದೆಮ್. ದಟ್ ಈಸ್ ಕಿಲಿಮಂಜಾರೋ, ವಿಚ್ ಇಸ್ ಇನ್ ಆಫ್ರಿಕಾ, ಮೌಂಟ್ ಆಲ್ಬ್ರಸ್, ವಿಚ್ ಇಸ್ ಇನ್ ಯುರೋಪ್, ಆ್ಯಂಡ್ ಆಸ್ಟ್ರೇಲಿಯಾದ ಕೊಸಿಸ್ಕೋ, ಆ್ಯಂಡ್ 2 ಇನ್ ಓಷನ್ಸ್. ಓಷನ್ಸಲ್ಲಿ ಸ್ವಿಮ್ ಮಾಡಿರೋದು ಒಂದು ಅಟ್ಲಾಂಟಿಕ್ ಓಷನಲ್ಲಿ ಇದು ಇಂಗ್ಲಿಷ್ ಚಾನಲ್, ಆ್ಯಂಡ್ ಪೆಸಿಫಿಕ್ ಓಷನಲ್ಲಿ ಕ್ಯಾಟ್ಲಿನಾ ಚಾನಲ್. ಕ್ಯಾಟ್ಲಿನಾ ಚಾನಲ್ ಇಸ್ ಅ ಸ್ಟ್ರೈಟ್ ಲೈನ್, 32 ಕಿಲೋಮೀಟರ್ನ ಸ್ಟ್ರೈಟ್ ಲೈನ್. ಸೊ ಅದು ಲಾಸ್ಟ್ ಇಯರ್ ಮಾಡಿದ್ದೆ. ಸೊ ಇದನ್ನು ನಾವು 7 ಡಬಲ್ ಸಮಿಟ್ಸ್ ಅಂತ ಹೇಳ್ತೇವೆ. 7 ಲ್ಯಾಂಡ್ ಆ್ಯಂಡ್ 7 ಓಷನ್ಸ್ ಅಂತ ಹೇಳಿದ ಕೂಡ 7 ಡಬಲ್ ಸಮಿಟ್ಸ್ ಅಂತ ಹೇಳ್ತೇವೆ. ಲೋಕದಲ್ಲಿ ಇಲ್ಲಿ ತನಕ ಒಬ್ಬರೇ ಮಾಡಿದ್ದಾರೆ. ನಾನು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೇನೆ. 14ರಲ್ಲಿ 5 ಆಗಿದೆ ಈಗ ಸದ್ಯಕ್ಕೆ, ಇನ್ನೂ 9 ಇದೆ. ಸೊ ಇಟ್ಸ್ ಅ ಲಾಂಗ್ ವೇ ಟು ಗೋ. ಬಟ್ ಯಾ, ಸ್ವಿಮ್ಮಿಂಗ್ ಹೇಳಿದ ಕೂಡ ಇದನ್ನು ಯಾಕೆ ಹೇಳ್ತಾ ಇರೋದು? ಬಿಕಾಸ್ ನಮಗೆ ನ್ಯೂಸ್ ಪೇಪರಿಂದ ಬರುವ ಸ್ವಿಮ್ಮಿಂಗ್ ರಿಲೇಟೆಡ್ ಸ್ಟಫ್ಸ್ ಏನಂದರೆ, ಅವ ಮುಳುಗಿ ಸತ್ತೋದ, ಇವ ಮುಳುಗಿ ಸತ್ತೋದ. ನನ್ನ ಅಮ್ಮ ಅಪ್ಪ ಯಾರು ಬೇಕಿರಿ ಕೇಳಿ, ನನ್ನ ರಿಲೇಟಿವ್ ಅದೇ ಹೇಳ್ತಾರೆ, ಯಾವ ಸತ್ತೋಗ್ತಾನೆ ಮಾರಿ, ಅಲ್ಲಿ ಹೋಗಬೇಡ. ನನಗೆ ಚಿಕ್ಕದಿಂದ ಅದೇ ಹೇಳಿದ್ರು. ನಾನು ಸ್ವಿಮ್ಮಿಂಗ್ ಕಲ್ತಂದು 40 ವರ್ಷ ಆದಮೇಲೆ ನನ್ನ ಕೋಚ್ ಇಲ್ಲಿದ್ದಾರೆ ಸಂಕೇತ್, ಎಲೋಶಿಯಸ್ಸಿಂದ ಸ್ಟಾರ್ಟ್ ಮಾಡಿದೆ. ನನ್ನ ಮಗನೊಟ್ಟಿಗೆ ನಾನು ಸ್ವಿಮ್ಮಿಂಗ್ ಶುರು ಮಾಡಿದ ನಂತರ ಮಗ ಸ್ಟಾಪ್ ಮಾಡಿದ, ಅವ ಚೆಸ್ಸಿಗೆ ಹೋದ, ಮತ್ತು ನಾನು ಕಂಟಿನ್ಯೂ ಮಾಡ್ಲಿಕ್ಕೆ ಶುರು ಮಾಡಿದೆ. ಆಯ್ತು ಹೇಳಿ, ಓಕೆ ನನಗೆ ಇದು ಖುಷಿ ಆಗ್ತದೆ, ನಾನು ಮಾಡ್ತೇನೆ. ಇದಾದಮೇಲೆ ನಾನು ಉದ್ಯಾವರದ ನದಿಯಲ್ಲಿ ಸ್ವಿಮ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿ ನನ್ನ ಫ್ರೆಂಡ್ ಇದ್ದರು. ಸೊ ಅದಾದಮೇಲೆ ಓಪನ್ ವಾಟರ್ಸ್ ಸ್ವಿಮ್ಮಿಂಗ್. ಪ್ರಾಬ್ಲಮ್ ಏನಾಗ್ತದೆ, ನಮಗೆ ಸ್ವಿಮ್ಮಿಂಗ್ ಹೇಳಿದ ಕೂಡ ಕೈಕಾಲು ಅಲ್ಲಾಡಿಸೋದು ಅಂತ ಅಷ್ಟೇ ಗೊತ್ತಿರುತ್ತೆ. ಸ್ವಿಮ್ಮಿಂಗಲ್ಲಿ ಆ್ಯಕ್ಚುಲಿ ಸುಮ್ಮನೆ ಏನು ಮಾಡದೆ ಟ್ರೆಡ್ಡಿಂಗ್ ಅಂತ ಹೇಳ್ತೇವೆ, ಅದು ಯಾರೂ ಕಲಿಯೋದಿಲ್ಲ. ಫಸ್ಟ್ ಥಿಂಗ್, ಡೀಪಲ್ಲಿ ಹೇಗೆ ನಿಲ್ಲೋದು, ಹೇಗೆ ಮಾತಾಡೋದು ಅಂತ ಹೇಳಿದರೆ ಯಾರಿಗೂ ಗೊತ್ತಿರೋದಿಲ್ಲ. ಸೊ ದ ಫಸ್ಟ್ ಥಿಂಗ್ ಇಸ್, ಸ್ವಿಮ್ಮಿಂಗ್ ಹೇಳಿದ ಕೂಡಲೇ ಇದನ್ನು ಯಾರು ಕಲಿಸ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಡಿಫ್ರೆಂಟ್ ಕಂಟ್ರೀಸ್, ಆಸ್ಟ್ರೇಲಿಯಾದಲ್ಲಿ ಮಗು 1ನೇ ಕ್ಲಾಸಿಂದ 2nd ಸ್ಟ್ಯಾಂಡರ್ಡ್ ಹೋಗಬೇಕಿದ್ರೆ ಅವನಿಗೆ ಸ್ವಿಮ್ಮಿಂಗ್ ಗೊತ್ತಿರಲೇಬೇಕು, ಇಲ್ಲದ್ರೆ ಅವನಿಗೆ 2nd ಕ್ಲಾಸಿಗೆ 2nd ಸ್ಟ್ಯಾಂಡರ್ಡಿಗೆ ಕಳಿಸೋದಿಲ್ಲ. ಇಂಡಿಯಾದಲ್ಲಿ ಹಾಗಲ್ಲ. ಇಂಡಿಯಾದಲ್ಲಿ ಸ್ವಿಮ್ಮಿಂಗ್ ಹೇಳಿದ ಕೂಡ ಅಪ್ಪ ಅಮ್ಮ ಹೇಳ್ತಾರೆ, ಹೋಗಬೇಡ, ನೀನು ಅಲ್ಲಿ ಹೋದರೆ ಸತೇ ಹೋಗ್ತೇನೆ, ನೀನು ಹೋಗಲೇಬೇಡ ಅಂತ ಭಯಪಡಿಸ್ತಾರೆ. ಆ ಕಲ್ಚರ್ ಆಫ್ ಸ್ವಿಮ್ಮಿಂಗ್ ಇಸ್ ನಾಟ್ ದೇರ್. ಸೊ ನಾವು ಸಮುದ್ರದಲ್ಲಿ ಸ್ವಿಮ್ ಮಾಡುವಾಗಲೂ ನಮಗೆ ಇಲ್ಲಿ ಮ್ಯಾಂಗ್ಳೂರ್ ಸರ್ಫ್ ಕ್ಲಬ್ಬಲ್ಲಿ ಸ್ವಿಮ್ ಮಾಡೋದು, ಅಲ್ಲಿಯೂ ಜನ ಬಂದು ಸ್ವಿಮ್ ಮಾಡಿ ಹೊರಗೆ ಬಂದಂಥ, ನೀನು ಹೇಗಪ್ಪ ಬದುಕಿ ಬಂದ್ಯಾ ಅಂತ ಕೇಳ್ತಾರೆ. ನಮ್ಗೆ ಆರಿಗೆ ಏನು ಉತ್ತರ ಕೊಡೋದು ಗೊತ್ತಾಗೋದಿಲ್ಲ. ಸೊ ಸ್ವಿಮ್ಮಿಂಗ್ನ ಅರಿವು, ಓಪನ್ ವಾಟರ್ ಸ್ವಿಮ್ಮಿಂಗ್, ಬಿಕಾಸ್ ನಾಟ್ ಮೆನಿ ನೋ ಅಬೌಟ್ ಓಪನ್ ವಾಟರ್ ಸ್ವಿಮ್ಮಿಂಗ್. ಮಂಗಳೂರಿನ ಇಷ್ಟು ನದಿಗಳಿದೆ, ಇಷ್ಟು ಕೆರೆಗಳಿದೆ. ನಾವು ಇಲ್ಲಿ ಪಕ್ಕದಲ್ಲಿ ನಾವು ದೇವಸ್ಥಾನದ ಕೆರೆಯಲ್ಲೂ ಸ್ವಿಮ್ ಮಾಡಿದ್ದೇವೆ. ಇಲ್ಲಿ ಊರ ಮಾರಿಗುಡಿ ದೇವಸ್ಥಾನದ ಕೆರೆಯಲ್ಲಿ ಸ್ವಿಮ್ ಮಾಡಿದ್ದೇವೆ. ಸೊ ತುಂಬ ಕೆರೆಗಳಿದೆ. ಬಟ್ ಎಲ್ಲರೂ ಫಸ್ಟ್ ಬಂದು ಕೇಳೋದು, ಹೇಗಪ್ಪ ಬದುಕಿದಿ, ಇಲ್ಲಿಂದ ಅಲ್ಲಿ ಹೋಗ್ಬೋದಾ, ಏನಾದರೂ ಕಾಣ್ತದ, ಅಲ್ಲಿ ಏನಾದ್ರು ಹಾವಿದೆಯಾ? ಬಟ್ ಯಾರು ಹೇಗಿತ್ತು, ಸ್ವಿಮ್ಮಿಂಗ್ ಚೆನ್ನಾಗಿತ್ತಾ, ಅಥವಾ ಅಲ್ಲಿ ಏನು ಕಾಣ್ತದೆ? ಬಿಕಾಸ್ ನೀವು ಕೆರೆಯಲ್ಲಿ ಸ್ವಿಮ್ ಮಾಡುವ ಅನುಭವವೇ ಬೇರೆ. ಫಾರ್ ಎಕ್ಸಾಂಪಲ್, ಅಲ್ಲಿ ನಿಮಗೆ ಕೆಳಗೆ ಗಿಡಗಳು ಆ ಕಡೆ ಈ ಕಡೆ ಎಲ್ಲ ಆಡೋದು, ಸೂರ್ಯನ ಕಿರಣ ಬರೋದು, ಅದೊಂದು ಕೆರೆಯಲ್ಲಿ ಸ್ವಿಮ್ ಮಾಡಿದವರಿಗೆ ಗೊತ್ತಿರ್ತದೆ. ಕೆಳಗಿನ ಗಿಡಗಳು ಇಸ್ ಅ ಡಿಫ್ರೆಂಟ್ ವರ್ಲ್ಡ್. ನಾವು ಕೆಳಗೆ ಫಾರೆಸ್ಟ್ ಕಾಣ್ತೇವೆ, ಈಗ ಲ್ಯಾಂಡಲ್ಲಿ ಹೇಗೆ ಫಾರೆಸ್ಟ್ ಕಾಣ್ತೇವೆ, ನೆಲದ ಅಡಿಯೂ ಫಾರೆಸ್ಟ್ ಇರ್ತದೆ, ಕೆಲ್ಪ್ ಫಾರೆಸ್ಟ್. ನೀವು ಅಟ್ಲಾಂಟಿಕ್ ಓಷನ್, ನಾನು ಪೆಸಿಫಿಕ್ ಓಷನಲ್ಲಿರುವಾಗ
ಕೆಳಗಿನ ಫಾರೆಸ್ಟ್ ವಾಸ್ ಅ ಡಿಫ್ರೆಂಟ್ ಫೀಲ್. ಸೊ ಅದಿರ್ಬೋದು, ಸೀಲ್ ಇರ್ಬೋದು, ಫಿಶಸ್ ಇರ್ಬೋದು, ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ನಾವು ಇಷ್ಟು ಚಿಕ್ಕ ಈ ಲೋಕದಲ್ಲಿ ಇಷ್ಟು ಚಿಕ್ಕ ವ್ಯಕ್ತಿಯಿಂದ ಸ್ವಿಮ್ ಮಾಡಿದಾಗಲೇ ಗೊತ್ತಾಗೋದು ಆ ದೊಡ್ಡ ಫಾರೆಸ್ಟಲ್ಲಿ ನಾವು ಏನೂ ಇಲ್ಲ ಅಂತ ನಮಗಾಗ ಅನಿಸ್ತದೆ. ಸೊ ಪೆಸಿಫಿಕ್ ಓಷನ್, ಅಟ್ಲಾಂಟಿಕ್ ಓಷನ್, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಓಷನ್. ಇಲ್ಲಿ ಇಂಡಿಯಾದಲ್ಲಿ ನಮಗೆ ಸಿಗೋದು ಅರೇಬಿಯನ್ ಸಿ. ಓಷನ್ ಅಂದರೆ ನಿಮಗೆ ಸಿ ಮತ್ತು ಓಷನ್ ಡಿಫ್ರೆನ್ಸ್ ಅಂದರೆ, ಸಿ ಆದರೆ ಪಕ್ಕದಲ್ಲಿ ಲ್ಯಾಂಡ್ ಇದ್ದೇ ಇರ್ತದೆ, ಓಷನಲ್ಲಿ ಎಲ್ಲೂ ಲ್ಯಾಂಡ್ ಸಿಗೋದಿಲ್ಲ, ಎಷ್ಟೇ ದೂರ ಹೋದರೂ ಲ್ಯಾಂಡ್ ಸಿಗೋದಿಲ್ಲ ಅಂತ ಹೇಳ್ತೇವೆ. ಈ ಎಕ್ಸ್ಪೀರಿಯನ್ಸ್ ಹೇಳೋದು ಯಾಕಂದರೆ, ಫಸ್ಟ್ ಥಿಂಗ್ ಫಸ್ಟ್, ಸ್ವಲ್ಪ ಪಾಸಿಟಿವ್ ಥಿಂಗ್ ಅಬೌಟ್ ಓಪನ್ ವಾಟರ್ ಸ್ವಿಮ್ಮಿಂಗ್ ಬರಲಿ, ಜನರಿಗೆ ಸ್ವಿಮ್ಮಿಂಗ್ ಬಗ್ಗೆ ಅರಿವು ಬರಲಿ. ಎನಿ ಏಜ್ ಸ್ವಿಮ್ಮಿಂಗ್ ಮಾಡ್ಬೋದು. 40 ವರ್ಷ ಆದಮೇಲೆ ಸ್ವಿಮ್ಮಿಂಗ್ ಮಾಡೋದು, 50 ವರ್ಷ ಆದಮೇಲೆ ಸ್ವಿಮ್ಮಿಂಗ್ ಮಾಡೋದು, 60 ವರ್ಷ ಆದಮೇಲೆಯೂ ಸ್ವಿಮ್ಮಿಂಗ್ ಮಾಡೋದು. ಇಟ್ಸ್ ಅ ಟೆಕ್ನಿಕಲ್ ಇವೆಂಟ್. ಇದಕ್ಕೇನು ನಿಮಗೆ ಟೆಕ್ನಿಕ್ ಯಾರಾದರೂ ಕರೆಕ್ಟಾಗಿ ಕಲಿಸಿದ್ರೆ ನೀವು ಯಾವುದೇ ಡೆಪ್ತ್, ಫಸ್ಟ್ ಕೇಳೋದು, ನಾವು ಅಟ್ಲಾಂಟಿಕ್ ಓಷನ್ ಸ್ವಿಮ್ ಮಾಡಿದಾಗ ಫಸ್ಟ್ ಕೇಳೋದು ಎಷ್ಟು ಆಳ ಇದೆ, ಏನು ವ್ಯತ್ಯಾಸ ಆಗ್ತದೆ, ನೀವು ಇಲ್ಲಿ ಮಾಡುವ ಟೆಕ್ನಿಕ್ ಅಲ್ಲಿ ಮಾಡುವ ಟೆಕ್ನಿಕ್ ಇಸ್ ದ ಸೇಮ್. ಅಂದರೆ ನಿಮಗೆ ಟೆಕ್ನಿಕ್ ಕರೆಕ್ಟಾಗಿ ಗೊತ್ತಿದ್ರೆ ನೀವು ಅಲ್ಲಿ ಸಹ ಪದ್ಯ ಹಾಡ್ತಾ ಇರ್ತೀರ ಮನಸ್ಸಲ್ಲಿ, ಎಷ್ಟೇ ಡೀಪ್ ಇದ್ರೂ ಅಲ್ಲಿಯೂ ಮನಸ್ಸಲ್ಲಿ ಪದ್ಯ ಹಾಡ್ತಾ ಇರ್ತೀರ, ಅಥವಾ ನಿಮ್ಮ ಮನಸ್ಸಲ್ಲಿ ಏನು ನಾರ್ಮಲ್ ನೀವು ಏನು ಮಾಡೋದಿರುವಾಗ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇರ್ತದೆ ಅದೇ ಓಡ್ತಾ ಇರ್ತದೆ. ನಿಮಗೆ ಭಯ ಅಂತೂ ಬರೋದಿಲ್ಲ, ಬಿಕಾಸ್ ಟೆಕ್ನಿಕ್ ಇಸ್ ದ ಸೇಮ್. ಎಷ್ಟೇ ಡೆಪ್ತ್, ಎಷ್ಟೇ ಆಳ ಇದ್ರೆ ಸಹ, ಬಿಕಾಸ್ ನಮಗೆ ಆಳ ಕಾಣ್ತದೆ, ಎಷ್ಟು ಡೀಪ್ ಇದ್ರೆ ಸಹ ಕಾಣ್ತದೆ, ಕ್ಲಿಯರ್ ವಾಟರ್ ಇರ್ತದೆ. ನಾವು ರಾತ್ರಿ ಸ್ವಿಮ್ಮಿಂಗ್ ಮಾಡೋದು, ಸ್ಟಾರ್ಟ್ ಮಾಡುವಾಗ ರಾತ್ರಿ, ಬಟ್ ಬೆಳಗಾಗ್ತಾ ಆಗ್ತಾ ನಮಗೆ ಡೆಪ್ತ್ ಕಾಣಲಿಕ್ಕೆ ಶುರು ಆಗ್ತದೆ. ಆ್ಯಂಡ್ ಭಯ ಎಲ್ಲರಿಗೂ ಇರ್ತದೆ, ಬಟ್ ಒಮ್ಮೆ ಟೆಕ್ನಿಕ್ ಇಂಪ್ರೂವ್ ಆಯಿತು ನಮಗೆ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಇಸ್ ಮಚ್ ಮೋರ್ ಎಂಜಾಯಬಲ್. ಓಪನ್ ವಾಟರ್ ಸ್ವಿಮ್ಮಿಂಗ್ ಇಸ್ ಮಚ್ ಮೋರ್ ಎಂಜಾಯಬಲ್. ಇಲ್ಲಿ ನಮಗೆ ಸರ್ಫಿಂಗ್ ಇದೆ, ಬಟ್ ಯಾರು ಸ್ವಿಮ್ ಮಾಡೋದಿಲ್ಲ. ಅದಕ್ಕೋಸ್ಕರ ಐ ಥಾಟ್ ಲೆಟ್ ಮಿ ಅಟ್ ಲೀಸ್ಟ್ ಪುಟ್ ಸಮ್ ಎಫರ್ಟ್ ಆ್ಯಂಡ್ ಸೇ ದಟ್ ವಿ ಹ್ಯಾವ್ ದಿಸ್ ಈಸ್ ಅ ಪಾಸಿಬಲ್ ಥಿಂಗ್ ಅಂತ. So English Channel swim was this, it's a relay swim. This was the Pacific Ocean Catalina swim, which is also a 32-kilometer swim in the dark. ಅದರಲ್ಲಿ ಬಯೋಲ್ಯುಮಿನೆಸೆನ್ಸ್ ಸಿಗ್ತದೆ. ಬಯೋಲ್ಯುಮಿನೆಸೆನ್ಸ್ ಅಂದರೆ ನಮ್ಮ ಕೈ ಅಲ್ಲಾಡಿಸಿದ ಕೂಡಲೇ ನೀರು ಬ್ಲೂ ಆಗ್ತದೆ ಅಥವಾ ಗ್ರೀನ್ ಆಗ್ತದೆ. ಸೊ ಇಟ್ಸ್ ಅ ಡಿಫ್ರೆಂಟ್ ಫೀಲ್. ಕೆಳಗೆ ಮೀನು ಹೋದದ್ದು ಸಹ ನಮಗೆ ಬ್ಲೂ ಅಥವಾ ಗ್ರೀನ್ ಕಾಣ್ತದೆ ರಾತ್ರಿ ಸ್ವಿಮ್ ಮಾಡುವಾಗ. ಇಲ್ಲಿ ನಮಗೆ ಪೊಲ್ಯೂಷನಿಂದ ಅಷ್ಟು ಮೀನುಗಳು ಕಾಣೋದಿಲ್ಲ, ಬಟ್ ಇಫ್ ಯು ಆ್ಯಕ್ಚುಲಿ ಸಿ ಅ ಕ್ಯಾಟ್ಲಿನಾ ಸ್ವಿಮ್, ಇಟ್ಸ್ ಅ ಮೋರ್ ಬ್ಯೂಟಿಫುಲ್ ಸ್ವಿಮ್ ಅಂತ ಹೇಳ್ತೇವೆ. ಸೊ ನನ್ನ ಕೋಚ್ ಇಲ್ಲಿದ್ದಾರೆ, ಅವರಿಗೂ ಒಮ್ಮೆ ಫೋನ್ ಇದು ಕೊಡ್ತೇನೆ, ಮೈಕ್. ಸರ್ ಎಲ್ಲ ಮಾತಾಡಿದ್ರು ಡೀಟೇಲ್ ಆಗಿ. ಸೇಮ್ ಆಗ ಒಂದ್ಸಲ ಸಿಕ್ಕಿದ್ವಿ ನಾವು ಸ್ವಿಮ್ಮಿಂಗ್ ವಿಷಯದಲ್ಲಿ. ಇವಾಗ ಸ್ಪೆಸಿಫಿಕ್ ಆಗಿ ಓಪನ್ ವಾಟರು ಸೇಮ್ ಆಗ ಹೇಳಿದಾಗೆ ಸ್ವಿಮ್ಮಿಂಗ್ ಪೂಲ್ ಬೌಂಡ್ರಿಯಿಂದ ಹೊರಗಡೆ ಸ್ವಿಮ್ಮಿಂಗ್ ಗೊತ್ತಿರುವಂಥದ್ದೇ ನಮ್ಮ ಒಂದು ಉದ್ದೇಶ. 10 ಮೀಟರ್ 50 ಮೀಟರ್ ಸ್ವಿಮ್ಮಿಂಗ್ ಗೊತ್ತಿರೋದು ಸ್ವಿಮ್ಮಿಂಗ್ ಅಲ್ಲ. ಗಂಟೆಗಟ್ಟಲೆ ಕಡಲಲ್ಲಿ, ನದಿಯಲ್ಲಿ, ಕೆರೆಯಲ್ಲಿ ಇರುವಂಥದ್ದು ಅದು ಸ್ವಿಮ್ಮಿಂಗ್. ಅದನ್ನು ಮಂಗಳೂರಲ್ಲಿ ಇನ್ನೂ ಸಹ ಪ್ರಮೋಟ್ ಆಗಬೇಕು, ಇನ್ನೂ ಸಹ ಆಗಬೇಕು. ಒನ್ ಆಫ್ ಮೈ ಇವರು ಕೂಡ ಸ್ಟೂಡೆಂಟ್ ಆಗಿ ಲೇಟರ್ ಏಜ್ ಬಂದವರು. ಅವರೀಗ ಕಡಲು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸ್ವಿಮ್ಮಿಂಗ್ ಮಾಡ್ತಿರ್ತಾರೆ ಅವರಷ್ಟಾಗಿ. ನಾನು ಆಗ ಕಲಿಸಿದ್ದು, ಈಗ ನೆನಪಿಟ್ಟು ಕರೆದಿದ್ದಾರೆ. ಈಗ ಅವರಷ್ಟಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. ನಮಗೆ ಒಂದು ಇಂಥದ್ದೇ 100 ಜನ ವಿತ್ ಡಾಕ್ಟರ್ ಸ್ವಿಮ್ಮರ್ಸ್, 100, 200, 1000 ಜನ ಸ್ವಿಮ್ಮರ್ಸ್ ಮಂಗಳೂರಲ್ಲಿ. ಮತ್ತೆ ಸ್ವಿಮ್ ಮಾಡುವಾಗ ಫಸ್ಟ್